Good morning to everyone. Latest information about NEET aspirants. NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅವರಿಂದ ಒಂದು ರಿಲೇಬಲ್ ರಿಸೋರ್ಸಸ್ನಿಂದ ಒಂದು ಇನ್ಫಾರ್ಮೇಷನ್ ಬರ್ತಾ ಇದೆ. ಮೋಸ್ಟ್ಲಿ ಯುವರ್ ನೀಟ್ ರಿಸಲ್ಟ್ ವಿಲ್ ಬಿ ಆನ್ 20th ಆಫ್ ದಿಸ್ ಮಂತ್ ಆರ್ ಬಿಫೋರ್ ದಟ್ ಅಂತೇಳಿ. ಇದು ರಿಲೇಬಲ್ ಸೋರ್ಸಸ್ ಓನ್ಲಿ, ನಾಟ್ ಕನ್ಫರ್ಮ್ಡ್. ಅದಕ್ಕೂ ಮುಂಚೆ ಬರ್ಬೋದು, ಅದು 20th ಬರ್ಬೋದು. ರಿಸಲ್ಟ್ ಬಂದ ಮೇಲೆ ಯು ನೋ ದಟ್ ಯುವರ್ ಮಾರ್ಕ್ಸ್ ನಾವು ನೀಟ್ ಮಾರ್ಕ್ಸ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಪ್ರೀವಿಯಸ್ ಇಯರ್ಸ್ ಕಂಪೇರ್ ಮಾಡಿಕೊಂಡು ಯಾವ ಮಾರ್ಕ್ಸಿಗೆ ಯಾವ ರ್ಯಾಂಕ್ ಬರ್ಬೋದು ಏನು ಅಂಥೇಳಿ. ಹೂ ಆರ್ ಎಕ್ಸ್ಪೆಕ್ಟಿಂಗ್ ಗುಡ್ ರ್ಯಾಂಕ್ ಅವರಿಗೆ ಕೌನ್ಸಿಲಿಂಗ್ ಬಗ್ಗೆ ನಾನು ಸ್ವಲ್ಪ ಹಿಂಟ್ಸ್ ಆರ್ ಅಸಿಸ್ಟೆಂಟ್ ಮಾಡೋರ ಸಲುವಾಗಿ ನಾನು ಈ ವಿಡಿಯೋನ ಮಾಡ್ತಾಯಿದ್ದೇನೆ. ಇಲ್ಲಿ ಮೆಡಿಕಲ್ ಕೌನ್ಸಿಲಿಂಗ್ ಇನ್ ಇಂಡಿಯಾದಲ್ಲಿ 2 ಟೈಪ್ ಇರುತ್ತೆ. ಒಂದು MCC, ನೆಕ್ಸ್ಟ್ ಮತ್ತೊಂದು ಸ್ಟೇಟ್ ಲೆವೆಲ್. MCC ಅಂದರೆ ಮೆಡಿಕಲ್ ಕೌನ್ಸಿಲಿಂಗ್ ಕಮಿಟಿ ಅಂಥೇಳಿ. ಇದು ಸೆಂಟ್ರಲ್ ಲೆವೆಲ್ನಲ್ಲಿ ಸೀಟನ್ನು ಅಲಾಟ್ಮೆಂಟ್ ಮಾಡುತ್ತೆ, ಸೆಂಟ್ರಲ್ ಯೂನಿವರ್ಸಿಟಿಗೆ ಮತ್ತು ಬೇರೆ ಬೇರೆ ಮೆಡಿಕಲ್ ಕಾಲೇಜುಗಳಿಗೆ. ಇನ್ನೊಂದು ಎವ್ರಿ ಸ್ಟೇಟ್ ವಿಲ್ ಬಿ ಹ್ಯಾವಿಂಗ್ ದೇರ್ ಓನ್ ಕೌನ್ಸಿಲಿಂಗ್ ಕಮಿಟೀಸ್ ಅಥವಾ ಡಿಪಾರ್ಟ್ಮೆಂಟ್ಸ್. ಇಲ್ಲಿ ಕರ್ನಾಟಕದಲ್ಲಿ KEA, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಟೇಕನ್ ದಿಸ್ ರೆಸ್ಪಾನ್ಸಿಬಿಲಿಟಿ ಟು ಅಲಾಟ್ ದ ಮೆಡಿಕಲ್ ಸೀಟ್ಸ್, MBBS, ಡೆಂಟಲ್ ಆ್ಯಂಡ್ ಆಯುರ್ವೇದ. ಅದಕ್ಕಾಗಿ ನೀವು ಇವೆರಡು ನಿಮಗೆ ಗೊತ್ತಿದೆ. ಇದೆಲ್ಲ ಈ ಪ್ರೊಸೆಸ್ ಹೇಗೆ ನಡೀತೆ ಅನ್ನೋದನ್ನು ನಿಮಗೆ ಸಮ್ ಹಿಂಟ್ಸನ್ನು ಕೊಡಲಿಕ್ಕೆ ಟ್ರೈ ಮಾಡ್ತೇನೆ. ಇಲ್ಲಿ ಫಸ್ಟ್, ಈಗ ಮೋಸ್ಟ್ ಆಫ್ ದ ಪೀಪಲ್ ಯು ಮೈಟ್ ಹ್ಯಾವ್ ರಿಜಿಸ್ಟರ್ಡ್ ಇನ್ CET, KEA ಅಂತ ತಿಳ್ಕೊಂಡಿದ್ದೇನೆ. ಆ್ಯಂಡ್ ದೆನ್ ಯು ಮೈಟ್ ಹ್ಯಾವ್ ಟೇಕನ್ ಪಾರ್ಟ್ ಇನ್ ಫಸ್ಟ್ ರೌಂಡ್ ಆಫ್ CET ಕೌನ್ಸಿಲಿಂಗ್ ಆಲ್ಸೋ. ಯಾರು ಆಲ್ರೆಡಿ ರಿಜಿಸ್ಟರ್ ಮಾಡಿದ್ದಾರೆ ಅವ್ರಿಗೆ ನೋ ಪ್ರಾಬ್ಲಮ್. ವೆನ್ ಯುವರ್ ನೀಟ್ ರಿಸಲ್ಟ್ ವಿಲ್ ಕಮ್, KEA ವಿಲ್ ಟೇಕ್ ಯುವರ್ ನೀಟ್ ಸ್ಕೋರ್ ಆರ್ ನೀಟ್ ರ್ಯಾಂಕ್ ಡೈರೆಕ್ಟ್ಲಿ ಫ್ರಮ್ NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯಿಂದ ನಿಮ್ಮ ಸ್ಕೋರ್ಗಳನ್ನು, ನಿಮ್ಮ ರ್ಯಾಂಕ್ಗಳನ್ನು ತೆಗೆದುಕೊಂಡು ನಿಮ್ಮ ಕೆಲಸ ಅಲ್ಲಿ ಏನೂ ಇರೋದಿಲ್ಲ. ಆ್ಯಂಡ್ ದೆನ್ ಹೂ ಹ್ಯಾವ್ ನಾಟ್ ಅಪ್ಲೈಡ್ ಆ್ಯಂಡ್ ದೆನ್ ಹೂ ಹ್ಯಾವ್ ನಾಟ್ ರಿಟರ್ನ್ ದ CET ಎಕ್ಸಾಮಿನೇಷನ್, ಅವರಿಗೆ ಮತ್ತೊಂದು ಅವಕಾಶ ಸಿಗುತ್ತೆ. ಆಫ್ಟರ್ ನೀಟ್ ರಿಸಲ್ಟ್ ಒನ್ ಮೋರ್ ಚಾನ್ಸ್ ಟು ರಿಜಿಸ್ಟರ್ ದೇರ್ ನೇಮ್ ಫಾರ್ ಕೌನ್ಸಿಲಿಂಗ್ ಇನ್ KEA. ಸಮ್ ಟೈಮ್ ಕೊಡ್ತಾರೆ. ಅವರು ಕೂಡ ಹೊಸಬರು ಕೂಡ ಹೂ ಆರ್ ಎಲಿಜಿಬಲ್ ಫಾರ್ ಇನ್ ಕರ್ನಾಟಕ ಆರ್ ಹೂಎವರ್, ಎಲ್ಲರೂ ಕೂಡ ಅಗೇನ್ ದೇ ಕ್ಯಾನ್ ರಿಜಿಸ್ಟರ್ ದೇರ್ ನೇಮ್ ಇನ್ KEA, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಫಾರ್ ಮೆಡಿಕಲ್ ಕೌನ್ಸಿಲಿಂಗ್. ಇದು ಒಂದಾಯಿತು. ನೆಕ್ಸ್ಟ್ ನಿಮ್ಮದು ಸ್ಟಾರ್ಟ್ ಆಗ್ಬೋದು. ಆಮೇಲೆ ಕೌನ್ಸಿಲಿಂಗ್ ಸಿಸ್ಟಮನ್ನು ನಾನು ಹೇಳ್ತೀನಿ. MCC ಆಗಲಿ ಕರ್ನಾಟಕ KEA ಇಬ್ಬರು ಜೊತೆಯಲ್ಲೇ ನಿಮ್ಮ ಕೌನ್ಸಿಲಿಂಗ್ ನಡೆಸ್ಕೊಡ್ತಾರೆ. ಯಾಕಂತಂದರೆ ಯಾರಿಗೂ ಯಾವ ಸೀಟು ಕೂಡ ಮಿಸ್ ಆಗಬಾರ್ದು ಅಂಥೇಳಿ. ಕೌನ್ಸಿಲಿಂಗ್ MCC ಸ್ಟಾರ್ಟ್ ಆದ 1-2 ದಿವಸದಲ್ಲಿ ಇಲ್ಲೇ ಆಗುತ್ತೆ. ಅದು ಫಸ್ಟ್ ರೌಂಡ್ ಮುಗಿದ ನಂತರ ಇಲ್ಲಿ ಫಸ್ಟ್ ರೌಂಡ್ ಮುಗಿತದೆ ಬಿಫೋರ್ ಸ್ಟಾರ್ಟಿಂಗ್ MCC ಸೆಕೆಂಡ್ ರೌಂಡ್. ಆ ರೀತಿಯಾಗಿ ಯಾರಿಗೂ ಕೂಡ ಎಲ್ಲಿ ತೊಂದರೆ ಆಗದ ಹಾಗೆ, ಅದಕ್ಕಾಗಿ ಹೂ ಆರ್ ಇಂಟ್ರೆಸ್ಟೆಡ್, ಹೂ ಆರ್ ಹ್ಯಾವಿಂಗ್ ಗುಡ್ ಮೆರಿಟ್ ಆರ್ ಹೂಎವರ್ ಯು ಕ್ಯಾನ್ ರಿಜಿಸ್ಟರ್ MCC ಆ್ಯಸ್ ವೆಲ್ ಆ್ಯಸ್ ಸ್ಟೇಟ್ KEA. ನಿಮ್ಮ ಕೌನ್ಸಿಲಿಂಗ್ ರಿಜಿಸ್ಟರ್ ಮಾಡಿಕೊಂಡು ನೀವು ಈ ಕೌನ್ಸಿಲಿಂಗ್ ಪ್ರೊಸೆಸನ್ನು ಕಂಟಿನ್ಯೂ ಮಾಡ್ಬೋದು. ಇದರಿಂದ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಫಸ್ಟ್ ಅಥವಾ ಸೆಕೆಂಡ್ ರೌಂಡ್ ನಂತರ ನೀವು ವಿಡ್ರಾ ಮಾಡ್ಬೋದು ನಿಮ್ಗೆ ಎಲ್ಲಿ ಬೇಡ ಅಂತೇಳಿ. ಅಕಸ್ಮಾತ್ MCC ಥ್ರೂ ನಿಮ್ಗೆ ಒಳ್ಳೆ ಕಾಲೇಜ್ ಸಿಕ್ತು ಅಂದರೆ ಇಲ್ಲಿ ವಿಡ್ರಾ ಮಾಡ್ಬೋದು. ಅಕಸ್ಮಾತ್ ನಿಮಗೆ ಬೇಕಾದ ಕಾಲೇಜ್ ಸಿಗಲಿಲ್ಲ ಅಂದರೆ KEA ಥ್ರೂ ಸಿಗುತ್ತೆ ಅನ್ನೋ ಒಂದು ಭರವಸೆ ಮೂಡಿದರೆ ಯು ಕ್ಯಾನ್ ವಿಡ್ರಾ ಫ್ರಮ್ MCC. ಅದಕ್ಕಾಗಿ ಬೆಟರ್ ಟು ರಿಜಿಸ್ಟರ್ ಇನ್ ಬೋತ್ ದ ಕೌನ್ಸಿಲಿಂಗ್ ಕಮಿಟೀಸ್, ಒಂದು MCC ಆ್ಯಸ್ ವೆಲ್ ಆಸ್ KEA. ಇಲ್ಲಿ 2 ಕಡೆ 4 ರೌಂಡ್ಸ್ ಇರುತ್ತೆ. 4 ರೌಂಡ್ಸ್ ಆಫ್ ಕೌನ್ಸಿಲಿಂಗ್. ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್, ಫೋರ್ತ್ ರೌಂಡ್. ಅದಕ್ಕೆ ಬೇರೆ ಹೆಸರುಗಳಿದೆ. ಫಸ್ಟ್ ಆ್ಯಂಡ್ ಸೆಕೆಂಡ್ ರೌಂಡ್. ಇಲ್ಲಿ ಆಲ್ಮೋಸ್ಟ್ 80% ಅಲಾಟ್ಮೆಂಟ್ ಮುಗಿದು ಹೋಗುತ್ತೆ. ಇನ್ನು ಆಮೇಲೆ ಮಾಪಪ್ ರೌಂಡ್, ಥರ್ಡ್ ರೌಂಡಿಗೆ ಅದು ಮಾಪಪ್ ರೌಂಡ್ ಅಂತಾರೆ. ಆಮೇಲೆ ಫೋರ್ತ್ ರೌಂಡ್ ಇರುತ್ತೆ ರಿಮೈನಿಂಗ್ ಸೀಟ್ಗಳಿಗೆ, ಬ್ಯಾಲೆನ್ಸ್ ಸೀಟ್ಗಳಿಗೆ. ಅದು ಸ್ಟ್ರೇ ವೇಕೆನ್ಸಿ ರೌಂಡ್ ಅಂತೇಳಿ. ನಿಮಗೆ ಫಸ್ಟ್, ಸೆಕೆಂಡ್, ಮಾಪಪ್ ರೌಂಡ್ ಆ್ಯಂಡ್ ಸ್ಟ್ರೇ ವೇಕೆನ್ಸಿ. ಇಲ್ಲಿ ಮತ್ತೊಂದು ವಿಷಯವನ್ನು ನೆನಪಿಟ್ಕೊಳ್ಳಿ.
No college has got power to fill even single seat. Everybody should go through counseling only, either MCC or state counseling. Even NRI quota, management quota, linguistic minority quota or minority quota, ಎನಿ ಕೋಟಾ, ಯಾವುದೇ ಸೀಟ್ ಇರಲಿ, ಎಲ್ಲ ಸೀಟುಗಳು ಕೂಡ ಸೀಟುಗಳನ್ನು ಅಲಾಟ್ ಮಾಡುವ ಅಥಾರಿಟಿ MCCಗಿದೆ, ಇಲ್ಲಾಂದರೆ KE ಸ್ಟೇಟ್ ಲೆವೆಲ್ ಕಮಿಟಿಗಳಿಗಿದೆ. ಅದಕ್ಕಾಗಿ ಸಮ್ ಏಜೆಂಟ್ಸ್ ಫಾಲ್ಸ್ ಇನ್ಫಾರ್ಮೇಷನ್ ಕೊಡ್ತಾರೆ, ಫಾಲ್ಸ್ ಅಶ್ಯೂರೆನ್ಸ್ ಕೊಟ್ಟುಬಿಟ್ಟು ನಿಮಗೆ ದೇ ಮೇ ಚೀಟ್ ಯು. ದ್ಯಾಟ್ಸ್ ವೈ ಐ ಆಮ್ ಟೆಲಿಂಗ್ ಯು, ಡೋಂಟ್ ಬಿಲೀವ್ ಆಲ್ ದೋಸ್ ಥಿಂಗ್ಸ್. ಓನ್ಲಿ ರಿಜಿಸ್ಟರ್ ಯು. ಇಫ್ ಯು ವಾಂಟ್ ಎನಿ ಮೆಡಿಕಲ್ ಸೀಟ್, ಯು ಹ್ಯಾವ್ ಟು ರಿಜಿಸ್ಟರ್ ಐದರ್ ಇನ್ MCC or KE to get the ಮೆಡಿಕಲ್ ಅಡ್ಮಿಷನ್. ಅದು ನೆನಪಿಟ್ಕೊಂಡು ಇವನ್ ಯಾವುದೇ ಸೀಟು ಕೂಡ, ಮ್ಯಾನೇಜ್ಮೆಂಟ್ ಸೀಟು ಕೂಡ ಥ್ರೂ ಕೌನ್ಸಿಲಿಂಗೇ ಸಿಗುತ್ತೆ. ಅದಕ್ಕಾಗಿ ಅಲ್ಲೇ ನಿಮ್ಮ ಪ್ರಯತ್ನ ಇರಲಿ ಅಂತ ಹೇಳ್ತಾ, ಯಾವುದೇ ಇವನ್ ಸಿಂಗಲ್ ಸೀಟ್ ಆಲ್ಸೋ ಎನಿ ಮ್ಯಾನೇಜ್ಮೆಂಟ್, ಎನಿ ಕಾಲೇಜ್ ಇನ್ ಇಂಡಿಯಾ ಕೆನಾಟ್ ಮೇಕ್ ಆರ್ ಕೆನಾಟ್ ಟೇಕ್ ವಿದೌಟ್ ದ ನಾಲೆಜ್ ಆಫ್ ಕೌನ್ಸಿಲಿಂಗ್ ಕಮಿಟೀಸ್ ಅಂತ ಹೇಳ್ತಾ, ಇದು ನಿಮ್ಮನ್ನು ಗಮನದಲ್ಲಿಟ್ಕೊಳ್ಳಿ. ನಿಮ್ಮ ಸೆಲೆಕ್ಷನ್ನ ಅಥವಾ ನಿಮ್ಮ ಆಪ್ಷನ್ ಎಂಟ್ರಿ, ನೀವು ಹೇಗೆ ಆಪ್ಷನ್ ಕೊಡ್ತಿರೋ ಕಾಲೇಜ್ ಅಥವಾ ನೋಡಿ, ಇಲ್ಲಿ ಬಿಫೋರ್ ಗಿವಿಂಗ್ ಆಪ್ಷನ್ ಎಂಟ್ರಿ ಐ ಆಮ್ ಗಿವಿಂಗ್ ಯು ಸಮ್ ಐಡಿಯಾ. ಫಸ್ಟ್ ಯು ಸಿ ದಿಟ್ ಕಾಲೇಜ್ ಇನ್ಫ್ರಾಸ್ಟ್ರಕ್ಚರ್, ಫೀಸ್ ಸ್ಟ್ರಕ್ಚರ್. ನಿಮಗೆ ಇದೆಲ್ಲ KE ವೆಬ್ಸೈಟ್ನಲ್ಲಿ ಅಥವಾ MCC ವೆಬ್ಸೈಟ್ನಲ್ಲಿ ಫುಲ್ ಇನ್ಫಾರ್ಮೇಷನ್ ಸಿಗುತ್ತೆ. ಕಾಲೇಜ್ ಇನ್ಫ್ರಾಸ್ಟ್ರಕ್ಚರ್ ಹೇಗಿದೆ, ನೆಕ್ಸ್ಟ್ ವಾಟ್ ಈಸ್ ದ ಫೀಸ್ ಸ್ಟ್ರಕ್ಚರ್, ಇವನ್ನೆಲ್ಲ ನೋಡಿಕೊಂಡು ನಿಮಗೆ ನಿಮ್ಮ ಫೀಸ್, ಇಂಪಾರ್ಟೆಂಟ್ ಫೀಸ್ ಸ್ಟ್ರಕ್ಚರ್ ಅದನ್ನು ನೋಡಿಕೊಂಡು ನೀವು ಆಪ್ಷನ್ ಎಂಟ್ರಿ ಕೊಡಬೇಕು. ಬಿಫೋರ್ ಗಿವಿಂಗ್ ಆಪ್ಷನ್ ಎಂಟ್ರಿ ಯು ಶುಡ್ ನೋ ಎವ್ರಿಥಿಂಗ್ ಅಬೌಟ್ ಕಾಲೇಜ್ ಫೀಸ್ ಸ್ಟ್ರಕ್ಚರ್, ಎವ್ರಿಥಿಂಗ್. ಅದಕ್ಕಾಗಿ ನಿಮಗೆ ಹೇಳ್ತಾ ಇದ್ದೇನೆ, ಸ್ಟಾರ್ಟ್ ಪ್ರಿಪೇರಿಂಗ್ ನೌ ಇಟ್ ಸೆಲ್ಫ್. See the website, college you see, fee structure you see, and then and your convenient ಅದನ್ನು ನೋಡಿಕೊಂಡು ನೀವು ಆಪ್ಷನ್ ಇಟ್ಕೊಡಿ ಅಂತ ಹೇಳ್ತೇನೆ. ನೆಕ್ಸ್ಟ್, ಬಿಫೋರ್ ಕನ್ಕ್ಲೂಡಿಂಗ್ ಮೈ ದಿಸ್ ವಿಡಿಯೋ, ಐ ಆಮ್ ಗೋಯಿಂಗ್ ಟು ಸಜೆಸ್ಟ್ ಯು ದ್ಯಾಟ್ ಆಲ್ ದ ಅಡ್ಮಿಷನ್ಸ್ ಆನ್ ಯುವರ್ ಮೆರಿಟ್. ನಿಮ್ಮದು ಇಲ್ಲಿ ಇಂಡಿಯಾದಲ್ಲಿ ಎಲ್ಲ ಅಡ್ಮಿಷನ್ಗಳು ಕೂಡ, ಮೆಡಿಕಲ್ ಅಡ್ಮಿಷನ್ ಕೂಡ ಆಲ್ ಇಂಡಿಯಾ ರ್ಯಾಂಕಿನಲ್ಲಿ ನಿಮ್ಮ ರ್ಯಾಂಕಿನ ಪ್ರಕಾರವೇ, ನಿಮ್ಮ ಎಕ್ಸಾಮಿನೇಷನ್ ಪರ್ಫಾರ್ಮೆನ್ಸ್ ಮೇಲೆ ನಿಮಗೆ ಈ ಸೀಟುಗಳು ಸಿಗುತ್ತೆ. ಅದಕ್ಕಾಗಿ ಇಲ್ಲಿ ಟ್ರಾನ್ಸ್ಪರೆನ್ಸಿ ಇರುತ್ತೆ, ಯಾವುದೇ ಮೋಸಗಳಿಲ್ಲ. ಅದಕ್ಕಾಗಿ ಅಕಾರ್ಡಿಂಗ್ ಟು ಯುವರ್ ರ್ಯಾಂಕ್, ಅಕಾರ್ಡಿಂಗ್ ಟು ಯುವರ್ ಪೇಯಿಂಗ್ ಕೆಪಾಸಿಟಿ, ಫೀಸ್ ಸ್ಟ್ರಕ್ಚರ್ ನೋಡ್ಕೊಳ್ಳಿ. ನೆಕ್ಸ್ಟ್, ಕನ್ವೀನಿಯೆಂಟ್ ಆಫ್ ಕಾಲೇಜ್ ಫಾರ್ ಯು, ಎಲ್ಲಿ ಹೋದರೆ ನೀವು ಯು ಕ್ಯಾನ್ ಸರ್ವೈವ್, ಅವನ್ನೆಲ್ಲ ನೋಡಿಕೊಂಡು ನಿಮ್ಮ ಆಪ್ಷನ್ ಎಂಟ್ರಿ ಇರಬೇಕು ಅಂತ ಹೇಳ್ತೇನೆ. ಅದಕ್ಕಾಗಿ ಇವೊಂದು ನಾಟ್ ಎಟ್ ರಿಸಲ್ಟ್ ಅನೌನ್ಸ್ಡ್, ಬಟ್ ಯು ಕ್ಯಾನ್ ಪ್ರಿಪೇರ್ ಫಾರ್ ಯುವರ್ ಕೌನ್ಸಿಲಿಂಗ್ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ನಿಮಗೆ ಮುಂದಿನ ಅಪ್ಡೇಟ್ ಕೊಡೋದ್ರ ಬಗ್ಗೆ ಅಥವಾ ಲೇಟೆಸ್ಟ್ ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ನಾನು ಮುಂದಿನ ವೀಡಿಯೋಗಳಲ್ಲಿ ನಿಮ್ಗೆ ತಿಳಿಸ್ತೇನೆ. ಅದಕ್ಕಾಗಿ ನೀವು ಇಫ್ ಯು ಸಬ್ಸ್ಕ್ರೈಬ್ ಮೈ ಚಾನಲ್, ಇಫ್ ಯು ಲೈಕ್ ಮೈ ವಿಡಿಯೋಸ್, I can give you better information, latest information ಅಂತ ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು ವೆರಿ ಮಚ್.